ವೀಕ್ಷಕರೇ, ಮಂತ್ರಿ 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 ಮಂತ್ರಿಗಳಾಗಬೇಕು ಅಂತ ಬಹಳಷ್ಟು ಜನ ತುದಿಗಾಲಲ್ಲಿ ನಿಂತು ನಾಯಕರ ಮನೆಗಳಿಗೆ ಎಡತಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಆಗಾಗ ಹೋಗಿ ಬರ್ತಾ ಇದ್ದಾರೆ. ಕೇಂದ್ರ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವರು ಸಿದ್ದರಾಮಯ್ಯ ಅವರ ಮೂಲಕ ತಮ್ಮ ದಾಳವನ್ನು ಉರುಳಿಸಿದರೆ, ಇನ್ನು ಕೆಲವರು ಡಿ ಕೆ ಶಿವಕುಮಾರ್ ಅವರ ಮನೆ ಬಾಗಿಲಿಗೆ ಎಡತಾಗ್ತಾ ಇದ್ದಾರೆ. ಆದರೆ ಡಿ ಕೆ ಸಂಪುಟದಲ್ಲಿ ಯಾರ್ಯಾರು ಮಂತ್ರಿ ಆಗ್ತಾರೆ ಅಂತ ನೋಡಿದ್ರೆ, ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಒಂದಿಷ್ಟು ಮಹಾನುಭಾವ ಶಾಸಕರುಗಳು ಮಂತ್ರಿಯಾಗುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರಂತೆ. ಸಾಧಾರಣವಾಗಿ ರಾಜಕೀಯ ಅಂದ್ರೇನೆ ಹಾಗೆ. ಒಂದು 4, 5, 6 ಕೇಸ್ ಇಲ್ಲ ಅಂತಂದ್ರೆ ಅವನು ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅವು ಸುಳ್ಳು ಕೇಸ್ ಇರ್ಬೋದು, ಫಾಲ್ಸ್ ಕೇಸ್ ಇರ್ಬೋದು, ಏನೋ ಒಂದು ಕೇಸ್ಗಳು ರಾಜಕಾರಣಿಗಳ ಮೇಲೆ ಬಿದ್ದೇ ಇರ್ತಾವೆ. ಸಹಜವಾಗಿ ಕೇಸ್ ಇಲ್ಲದಂಥ ರಾಜಕಾರಣಿಯನ್ನ ಇವತ್ತು ಹುಡುಕೋದು ಕಷ್ಟ. ಒಂದು ಮಾತಿದೆ, ಬೇರೆ ಬಿಡಿ, ಅವರವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇದ್ದಂಥ ಕೇಸ್ಗಳನ್ನು ತೆಗೆಸಾಕೋದು, ಅವ್ರಿಗೆ ಬೇಕಾದಂಥವ್ರ ಮೇಲೆ ಇದ್ದಂಥ ಕೇಸ್ಗಳನ್ನು ತೆಗೆಸೋದು, ಇದೆಲ್ಲ ಇದ್ದಿದ್ದೇ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಆದರೆ ನಮ್ಮ ಜನಪ್ರತಿನಿಧಿಗಳು ಎನಿಸ್ಕೊಂಡವರು, ನಮ್ಮ ಈಗಿನ ಮಂತ್ರಿಗಳಾಗಬೇಕು ಅನಿಸ್ಕೊಂಡವರು ಯುವ ಮುಖಗಳ ಮೇಲೇನೆ ಒಂದಿಷ್ಟು ಭಾರೀ ಸುದ್ದಿಯಾದಂಥ ಕೇಸ್ಗಳಿದಾವೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಿಂದ ಯಾರ್ಯಾರು ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಮಂತ್ರಿ ಸ್ಥಾನಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರಲ್ಲ, ನಾಯಕರುಗಳ ಮನೆಗಳಿಗೆ ಎಡತಾಗ್ತಾ ಇದ್ದಾರಲ್ಲ, ಇವ್ರ ಮೇಲೆ ಇರುವಂಥ ಒಂದಿಷ್ಟು ಕೇಸ್ಗಳನ್ನು ರಿವ್ಯೂ ಮಾಡುವಂಥ ಪ್ರಯತ್ನವನ್ನು, ನಿಮಗೆ ನೆನಪಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ಬಳ್ಳಾರಿ ಜಿಲ್ಲೆಯ ಕೆಲವು ಶಾಸಕರು ಡೆಲ್ಲಿಗೆ ಹೋಗಿ ಬಂದಿದ್ದನ್ನು ನೋಡಿದಿರಿ. ಡಿ ಕೆ ಶಿವಕುಮಾರ್ ಮನೆ ಮುಂದೆ ನಿಂತು ತಾವು ಮಂತ್ರಿ ಆಗಬೇಕು ಅಂತ ಕೇಳಿದ್ದನ್ನು ನೋಡಿದಿರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೂ ಹೋಗಿ ಭೇಟಿಯಾಗಿದ್ದನ್ನು ನೋಡಿದಿರಿ. ಇನ್ನು ಕೆಲವು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರತುಪಡಿಸಿ ಸಿದ್ದರಾಮಯ್ಯ ಅವರ ಬಣದ ಮೂಲಕನೇ, ಸಿದ್ದರಾಮಯ್ಯ ಅವರಿಗೆ 6 7 ಮಂತ್ರಿ ಕೊಡ್ತಾರೆ ಅವ್ರ ಬಣಕ್ಕೆ ಅಂತ ಹೇಳ್ತಾ ಇದ್ದಾರಲ್ಲ, ಆ ಮೂಲಕನೇ ಪ್ರಯತ್ನ ಪಡುವಂಥ MLAಗಳನ್ನು ಕೂಡ ನೋಡಿದ್ದೇವೆ. ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ 3 ಜನ ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಬ್ಬರು ನಾರಾ ಭರತ್ ರೆಡ್ಡಿ. ಇವ್ರನ್ನ ನೀವು ಮೊನ್ನೆ ತಾನೇ ಇವರು ಬಹಳ ಸುದ್ದಿಯಾಗಿದ್ರು. ರೆಡ್ಡಿ ಅವರ ಮನೆ ಮೇಲಿನ ದಾಳಿ ವಿಚಾರ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟರನ್ನ, ಬ್ಯಾನರನ್ನ ಕಟ್ಟುವ ವಿಚಾರದಲ್ಲಿ ದೊಡ್ಡ ದಂಗೆನೇ ಆಗೋಯ್ತಲ್ಲಿ. ಅಲ್ಲಿ ಓರ್ವ ಸತ್ತ, ಅದು ಕೂಡ ನಿಮಗೆ ಗೊತ್ತಿದೆ. ಅದು ಕೂಡ ಈ ರೆಡ್ಡಿ ಪಡೆಯ, ನಾರಾ ರೆಡ್ಡಿ ಪಡೆಯ ವ್ಯಕ್ತಿನೇ, ಅವರ ಬೆಂಬಲಿಗನೇ ಅನ್ನೋದು ಕೂಡ, ಅಥವಾ ಕಾಂಗ್ರೆಸ್ ಕಾರ್ಯಕರ್ತನೇ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಈ ನಾರಾ ಭರತ್ ರೆಡ್ಡಿ ಈಗ ಬಳ್ಳಾರಿ ರೆಡ್ಡಿಗಳನ್ನು ತುಳಿಬೇಕು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಇವರೆಲ್ಲರನ್ನೂ ಕೂಡ ತುಳಿಬೇಕು ಅಂತಂದ್ರೆ, ಅಥವಾ ಬಳ್ಳಾರಿಯ ರೆಡ್ಡಿ ಪಡೆ, ರಾಮುಲು ಪಡೆಯನ್ನ ಮಟ್ಟ ಹಾಕಬೇಕು ಅಂತಂದ್ರೆ ನನ್ನನ್ನು ಮಂತ್ರಿ ಮಾಡಿ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರ ಮುಂದೆ ಬಂದು ದುಂಬಾಲನ್ನ ಬೀಳ್ತಾ ಇದ್ದಾರಂತೆ. ಹೇಳಿ ಕೇಳಿ ಮೊದಲ ಬಾರಿ ಗೆದ್ದಂಥ ಶಾಸಕ ನಾರಾ ಭರತ್ ರೆಡ್ಡಿ. ಇಲ್ಲಿ ಸಂಪುಟದಲ್ಲಿ ಒಂದು ವಿಚಾರವನ್ನು ಗಮನಿಸಿದಿರಿ ನೀವು. 40-60 ಸೂತ್ರ ಅಂತ ಕೆಲವರು ಹೇಳಿದ್ರು, ಕೆಲವರು 60-40 ಸೂತ್ರ ಅಂತ ಹೇಳಿದ್ರು. 60 ಜನ ಹಳಬರಿಗೆ ಕೊಟ್ಟರೆ 40 ಜನ ಹೊಸಬರಿಗೆ, ಹೊಸ ಮುಖಗಳಿಗೆ ಮಣೆ ಹಾಕೋಣ ಅನ್ನುವ ಒಂದು ಪ್ರಯತ್ನ ಇತ್ತು. ರಾಹುಲ್ ಗಾಂಧಿ ಅವರು 60 ಸೂತ್ರವನ್ನೇ ತಗೊಳ್ಳಿ ಅಂತ ಹೇಳಿದ್ರಂತೆ. ಇದೆಲ್ಲ ಚರ್ಚೆಯ ವಿಚಾರ ಬೇರೆ ಬೇರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಸೂಚನೆಯನ್ನ ಕೊಟ್ರಂತೆ. 60 ಜನ ಯುವ ಪಡೆ ಇದ್ರೆ 40 ಜನ ಹಳಬರಿದ್ರೆ ಸಾಕು. ಎಚ್ ಕೆ ಪಾಟೀಲ್ ಅಂತವರು, ಅಥವಾ ದೇಶಪಾಂಡೆ ಅಂತವರು, ಇಂಥ ಹಳೆ ಲೀಡ್ರು, ಅಥವಾ TB ಜಯಚಂದ್ರ ಅಂತವರು, ಇಂಥವ್ರು ಹಳೆ ಲೀಡರ್ ಬೇಡ. ಅವ್ರ ಬದಲಿಗೆ ಶರತ್ ಬಚ್ಚೇಗೌಡ ಅಂತವ್ರನ್ನ, ಅಥವಾ ನಾರಾ ಭರತ್ ರೆಡ್ಡಿ ಅವ್ರನ್ನ, ಕಂಪ್ಲಿ ಗಣೇಶ್ ಅವ್ರನ್ನ, ಪಿ ನಾಗೇಂದ್ರ ಅವ್ರನ್ನ. ಪಿ ನಾಗೇಂದ್ರ ಹಳೆಯವರಲ್ಲ, ಈ ಹಿಂದೆ ಮಂತ್ರಿ ಆದವ್ರೆ. ಸೊ ಈಗ ಭರತ್ ರೆಡ್ಡಿ ದುಂಬಾಲು ಬಿದ್ದಿದ್ದಾರೆ. ಭರತ್ ರೆಡ್ಡಿ ಅವರ ಮೇಲೆ ಕೇಸ್ಗಳನ್ನು ನೋಡಿದರೆ ಕೇಸ್ ಬಹಳಷ್ಟಿದೆ ಇವ್ರ ಮೇಲೆ. ಆದರೆ ಅಧಿಕೃತವಾಗಿ ಜೈಲಿಗೆ ಹೋಗಿರುವಂಥ ಹಿಸ್ಟ್ರಿ ಈ ನಾರಾ ಭರತ್ ರೆಡ್ಡಿ ಅವರ ಮೇಲೆ ಇಲ್ಲ. ಇವ್ರ ಮೇಲೆ ಇಡಿ ದಾಳಿ ಆಗಿದೆ, IT ದಾಳಿ ಆಗಿದೆ, ಇವ್ರ ಕುಟುಂಬದ ಮೇಲೆ ಆಗಿದೆ. ಸೊ ರೆಡ್ಡಿ ಅವರ ವಿಚಾರದಲ್ಲೂ ಕೂಡ ಮೊನ್ನೆ ಇವ್ರ ಮೇಲೆ FIR ಆಗಿತ್ತು. ಸೊ ಇದೆಲ್ಲ ಬೇರೆ. ಇವರು ಕ್ರಿಮಿನಲ್ ಹಿನ್ನೆಲೆಯನ್ನ ಸ್ವಲ್ಪ ಹೊಂದಿರುವಂಥವ್ರೆ. ಗಣಿ ಮೈನಿಂಗ್, ಈ ಹೈದರಾಬಾದ್ ಭಾಗದಲ್ಲಿ ಗಣಿ, ಇಂಥವೆಲ್ಲ ಇದಾವೆ. ಇವ್ರ ಬಿಸ್ನೆಸ್ ಅನ್ನ ನೋಡಿದ್ರೆ ಬಹುತೇಕ ಗಣಿ ಮಾಫಿಯಾದಿಂದಾನೆ, ಗಣಿ ಧೂಳಿನಿಂದಾನೆ, ಗಣಿ ಧೂಳನ್ನ ಕೈಗೆ ಅಂಟಿಸಿಕೊಂಡೇ ಇವರು ರಾಜಕಾರಣಕ್ಕೆ ಬಂದವರು. ಬಳ್ಳಾರಿ ಜಿಲ್ಲೆಯಲ್ಲಿ ಯಾರ ಮೇಲೆ ಕೇಸ್ ಇಲ್ಲ ಅಂತ ಹುಡುಕ್ಬೇಕು. ಅಲ್ಲಿ ಬಹುತೇಕ ನನಗೆ ಅನಿಸಿದ ಮಟ್ಟಿಗೆ ಅಲ್ಲಿ ಕೇಸ್ ಇಲ್ಲದೆ ಇರುವಂತಹ ರಾಜಕಾರಣಿಗಳೇ ಇಲ್ಲ. ಕೇಸ್ ಒಂದ್ ಕಡೆ, ಇನ್ನು ಜೈಲಿಗೆ ಹೋಗಿ ಬಂದವ್ರನ್ನೇ ನೋಡೋದಾದ್ರೆ ಅವರು ಕೂಡ ಸಿಗ್ತಾರೆ ನಿಮಗೆ ಬಹಳ ಜನ.
ಸೊ ಜೈಲಿಗೆ ಹೋಗಿ ಬಂದವರಲ್ಲಿ ಈಗ ಮುಖ್ಯವಾಗಿ ಯಾರು ಸಿಗ್ತಾರೆ ಅಂತಂದ್ರೆ ನಿಮಗೆ ಬಿ ನಾಗೇಂದ್ರ ಸಿಗ್ತಾರೆ. ವಾಲ್ಮೀಕಿ ಕೇಸ್ನಲ್ಲಿ ಶಿವಮೊಗ್ಗದ ಒಬ್ಬ ಅಧಿಕಾರಿ ತೀರ್ಕೊಂಡ್ರು, ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಜೈಲಿಗೆ ಹೋಗಿ ಬಂದರು. ಸಿದ್ದರಾಮಯ್ಯ ಸಂಪುಟದಲ್ಲಿ 2023ರ ಸಿದ್ದರಾಮಯ್ಯ ಸಂಪುಟದಲ್ಲಿ ಮೊದಲ ಸಚಿವ ಸ್ಥಾನವನ್ನು ಕಳೆದುಕೊಂಡ ಮಂತ್ರಿ ಅಂತ ಯಾರು ಇದ್ರೆ ಬಿ ನಾಗೇಂದ್ರ ಕ್ರೀಡಾ ಖಾತೆಯನ್ನು ಅವರು ನಿರ್ವಹಿಸ್ತಾ ಇದ್ರು. ಸೊ ಇವರು ಕೂಡ ಈಗ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ದುಂಬಾಲು ಬಿದ್ದಿದ್ದಾರಂತೆ. ತನ್ನ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ, ಬೇರೆ ಬೇರೆ ಕಡೆ ಎಲೆಕ್ಷನ್ ಕಳಿಸೋದಕ್ಕೋಸ್ಕರ ವಾಲ್ಮೀಕಿ ಹಗರಣ ಆಯಿತು ಅನ್ನೋ ಚರ್ಚೆ ಇತ್ತು. ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹೊಡೆದ್ರು ಅನ್ನೋ ಚರ್ಚೆ ಇತ್ತು. ದದ್ದಲ್ ವಾಲ್ಮೀಕಿ ಹಗರಣದ ಅವ್ರ ಮೇಲೂ ಕೂಡ ತನಿಖೆ ಆಯಿತು. ಸೊ ಇಲ್ಲಿ ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದು ನಂತರ ಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ಬೇಕು, ಸಿದ್ದರಾಮಯ್ಯ ಅವರು ಅವ್ರಿಗೆ ಕ್ಲೀನ್ ಚಿಟ್ ಕೊಡಿಸ್ಬೇಕು ಅಂತ ನೋಡಿದ್ರು. ಆದರೆ ಹೈಕಮಾಂಡ್ ಒಪ್ಪಿಲ್ಲ. ಆ ಸಂದರ್ಭದಲ್ಲಿ ಅವರು ಮಂತ್ರಿ ಆಗಿಲ್ಲ. ನಾಗೇಂದ್ರ ಅವರು ಕೂಡ ಎಡತಾಗ್ತಾ ಇದ್ದಾರೆ, ಈಗ ಮಂತ್ರಿ ಸ್ಥಾನವನ್ನು ಕೊಡಿ ಅಂತ. ಒಂದು ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ಕ್ರಿಮಿನಲ್ ಹಿನ್ನೆಲೆಯವರು, ಇನ್ನೊಂದು ನಾಗೇಂದ್ರ ಅಂತೂ ಜೈಲಿಗೆ ಹೋಗಿ ಬಂದವರು. ಇವರು ಕೂಡ ಗಣಿ ಅದು ಇದು ಭಾಳ ಇದೆ ಇವ್ರದ್ದು ವ್ಯವಹಾರ. ಮೂರನೆಯವರು ಯಾರು ನೋಡಿದರೆ ನಮ್ಮ ಕಂಪ್ಲಿ ಗಣೇಶ್ ಅಂತ, GN ಗಣೇಶ್ ಅಂತ ಇವ್ರ ಹೆಸರು. ಇವರು ಆನಂದ್ ಸಿಂಗ್ ಅಂತ MLA ಇದ್ರು ಹಿಂದೆ. ಸೊ ಈಗ ಅವರು ವಿಜಯನಗರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಅವರಿಗೆ ಪಂಚ್ ಮಾಡಿದ್ದಂತ ಹಿಂಗೆ. ಆ ಪಂಚ್ ಮಾಡಿದ್ರಿಂದ ನಾಗೇಂದ್ರ ಅವ್ರ ಪಂಚಿನಿಂದಾಗಿ ಇಷ್ಟು ದಪ್ಪ ಊದ್ಕೊಂಡಿತ್ತು. ಅವರು ಫೋಟೋಗಳೆಲ್ಲ ರಿಲೀಸ್ ಆಗಿತ್ತು. ನೀವು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಗಲೂ ಕೂಡ ಇದೆ ಅವ್ರ ಫೋಟೋ, ಅವ್ರ ಮುಖ ಹೆಂಗಾಗಿತ್ತು ಅಂತ. ಆ ಕೇಸ್ನಲ್ಲಿ ಸುಮಾರು 5-6 ತಿಂಗಳ ಕಾಲ ಈ ಕಂಪ್ಲಿ ಗಣೇಶ್ ಅಥವಾ GN ಗಣೇಶ್ ಜೈಲಲ್ಲಿ ಇದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಮುದ್ದೆ ಬರೆದಿದ್ರು. ಈ ಪರಪ್ಪನ ಅಗ್ರಹಾರ ಜೈಲಿಗೆ ಇಂಥ ಸುಮಾರಷ್ಟು ಜನ ರಾಜಕಾರಣಿಗಳು ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಅಂತೂ 4-5 ಬಾರಿ ಈ ಜೈಲಿಗೆ ಬಂದು ಹೋಗಿದ್ದಾರೆ. ಸೊ ಅದಾದ ನಂತರ ಈ GN ಗಣೇಶ್ ಅವರು ಕೂಡ 6 ತಿಂಗಳ ಕಾಲ ಏನೋ ಜೈಲಲ್ಲಿದ್ದರು ಈ ಪಂಚ್ ಮಾಡಿದ ಪ್ರಕರಣದಲ್ಲಿ. ಸೊ ಈಗ ಈ ಮೂವರು, ಒಂದು ಕಡೆ ನಾಗೇಂದ್ರ, ಇನ್ನೊಂದು ಕಡೆ GN ಗಣೇಶ್, ಇನ್ನೊಂದು ಕಡೆ ನಾರಾ ಭರತ್ ರೆಡ್ಡಿ ಭಾಳ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರಂತೆ. ಸೊ DK ಶಿವಕುಮಾರ್ ಕೂಡ ನಿಮ್ಗೆ ಗೊತ್ತಿದೆ ತಿಹಾರ್ ಜೈಲಿಗೆ ಹೋಗಿ ಬಂದಂಥವ್ರು ಇಡೀ ಕೇಸ್ ವಿಚಾರದಲ್ಲಿ. ಸೊ DK ಸಂಪುಟಕ್ಕೆ ಬಹುತೇಕರು ಇಂಥವರೇ ಸೇರ್ತಾರ ಅನ್ನೋ ಪ್ರಶ್ನೆ ಈಗ ಏಳುವಂತ ಮಾಡಿದೆ. ಒಂದಂತೂ ಸ್ಪಷ್ಟ, ಇವ್ರು ಮೂರಲ್ಲಿ ಯಾರೋ ಒಬ್ಬರಾಗಬಹುದು. ಯಾಕೆಂದರೆ ಒಂದೇ ಜಿಲ್ಲೆಗೆ 3 ಮಂತ್ರಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರ ಪ್ರಯತ್ನ ಮಾತ್ರ ಭಾಳ ಜೋರಾಗಿದೆ, ಭಾರೀ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥ ಈ ರೀತಿ ಜೈಲಿಗೆ ಹೋಗಿ ಬಂದವರು ಮಂತ್ರಿ ಆಗೋದು ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲೇ ಇರುವಂಥ ಇನ್ನೂ ಬೇರೆ ಬೇರೆ ಒಳ್ಳೆ ಕ್ಯಾಂಡಿಡೇಟ್ಗಳು ಭಾಳಷ್ಟು ಜನ ಇದ್ದಾರಲ್ಲಿ ಅದೇ ಜಿಲ್ಲೆಯಲ್ಲಿ. ಸೊ ಅಂಥವ್ರನ್ನ ಹುಡುಕಬೇಕು, ಅಂಥವ್ರು ಹುಡುಕಿ ಮಣೆ ಹಾಕುವಂಥ ಪ್ರಯತ್ನ ನಡಿಬೇಕು. ಅಲ್ಲೂ ಕೂಡ ಒಬ್ಬರು ಲೇಡಿ MLA ಇದ್ದಾರೆ. ಸೊ ಲೇಡಿ ಕೋಟಾದಲ್ಲೇನಾದರೂ ನಿಮಗೆ ಮಂತ್ರಿ ಸ್ಥಾನ ಕೊಡೋದಾದರೆ ಬಳ್ಳಾರಿಯಲ್ಲೂ ಕೂಡ ಅವಕಾಶ ಇದೆ. ಸೊ ಅಂಥವ್ರನ್ನ ಹುಡುಕಬೇಕಾದಂಥ ಅನಿವಾರ್ಯತೆ ಈಗ ಎದುರಾಗಿದೆ. ಇಂಥವ್ರನ್ನೆಲ್ಲ ಸೇರಿಸ್ಕೊಬಿಟ್ರೆ DK ಸಂಪುಟ ಕೂಡ ಈ ಜೈಲಿಗೆ ಹೋಗಿ ಬಂದವ್ರ ಸಂಪುಟ ಅಂತ ಹೆಸರುವಾಸಿ ಆಗ್ಬಿಡುತ್ತೆ. ಸೊ ಅದಾಗಬಾರ್ದು ಅಂತಂದರೆ ಬಹುಶಃ DK ಶಿವಕುಮಾರ್ ಅವರು ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು. ವೀಕ್ಷಕರೇ, ನನಗೆ ಅನಿಸಿರೋದು ಇದು. ಈಗ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥವ್ರಿಗೆ ಅಥವಾ ಈ ರೀತಿ ಜೈಲಿಗೆ ಹೋಗಿ ಬಂದವ್ರನ್ನ ಮಂತ್ರಿ ಮಾಡೋದು ಅದು ಸಮಾಜದ ಹಿತದೃಷ್ಟಿಯಿಂದ ಅಷ್ಟೊಳ್ಳೆ ಸಂದೇಶ ಅಲ್ಲ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೇ ಇಂಥದ್ದೇ ಮತ್ತಷ್ಟು ಅಪ್ಡೇಟ್ಗಾಗಿ ನೀವು ನೋಡ್ತಾ ಇರಿ ಸುಮನ್ TV ಕನ್ನಡ. ಥ್ಯಾಂಕ್ ಯು.